ನಮಸ್ಕಾರ ಎಲ್ಲರಿಗೂ. ಶ್ರೀ ಗುರುಚರಿತ್ರೆಯ 20ನೇ ಅಧ್ಯಾಯದ ಕೊನೆಯ ಭಾಗಕ್ಕೆ ಎಲ್ಲರಿಗೂ ಸ್ವಾಗತ. ಇಂದಿನ ಭಾಗದಲ್ಲಿ ನಾವು ಯಾವ ರೀತಿ ವಿಪ್ರ ಸ್ತ್ರೀ ಪಂಚಗಂಗಾ ಕೃಷ್ಣ ಸಂಗಮಕ್ಕೆ ಬರ್ತಾಳೆ, ಅಲ್ಲಿ ಆಕೆ ಉಪವಾಸ ವ್ರತಾದಿಗಳನ್ನು ಮಾಡ್ತಾಳೆ, ಹಾಗೆ ಅಲ್ಲಿರುವಂತಹ ಔದುಂಬರ ವೃಕ್ಷಕ್ಕೆ ಪ್ರತಿನಿತ್ಯ ಪ್ರದಕ್ಷಿಣೆಯನ್ನು ಮಾಡ್ತಾಳೆ. ಆಮೇಲೆ ಆಕೆಗೆ ಬಿದ್ದಂತಹ ಕನಸು, ಅದರಲ್ಲಿ ಆಕೆ ಪಿಶಾಚಿಯನ್ನು ಹಾಗೆಯೇ ಗುರುನಾಥನನ್ನು ಕಾಣ್ತಾಳೆ. ಹಾಗೆ ಆಕೆಗೆ ಆ ಕನಸಿನಿಂದ ತಟ್ಟನೆ ಎಚ್ಚರವಾಗ್ತದೆ. ಆಕೆ ಭಯದಿಂದ ಏಳ್ತಾಳೆ. ಕನಸಿನಲ್ಲಿ ಕಂಡ ಗುರುಮೂರ್ತಿಯನ್ನು ತನ್ನ ಮನಸ್ಸಿನಲ್ಲಿಯೂ ದೃಢವಾಗಿ ಆಕೆ ಕಾಣತೊಡಗಿದ್ಲಂತೆ. ಗುರುಗಳು ಸ್ವಪ್ನದಲ್ಲಿ ತಿಳಿಸಿದಂತೆ ಆ ಪಿಶಾಚಿ ಬ್ರಾಹ್ಮಣನ ಹೆಸರಿನಲ್ಲಿ 10 ದಿನಗಳವರೆಗೆ ಶ್ರದ್ಧಾವಂತಳಾಗಿ ಕರ್ಮವನ್ನು ಮಾಡಿ ಬ್ರಹ್ಮಹತ್ಯಾ ದೋಷದಿಂದ ಆಕೆ ವಿಮುಕ್ತಿಯನ್ನು ಪಡಿತಾಳೆ. ಆ ಪ್ರೇತತ್ವ ಹೊಂದಿದ ಬ್ರಾಹ್ಮಣನಿಗೂ ಸದ್ಗತಿ ಉಂಟಾಗ್ತದೆ. ತರುವಾಯ ಮತ್ತೊಂದು ದಿನ ಸದ್ಗುರುನಾಥ ಆ ಸ್ತ್ರೀಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅವಳ ಉಡಿಯಲ್ಲಿ 2 ತೆಂಗಿನಕಾಯಿಗಳನ್ನು ಹಾಕಿ ಆಶೀರ್ವದಿಸ್ತಾನೆ ಮತ್ತು ಅಮ್ಮ, ನಿನ್ನ ಸೇವೆಯು ನಮಗೆ ಸಂದಾಯವಾಯಿತು. ನೀನಿನ್ನು ನಿಶ್ಚಿಂತೆಯಿಂದ ಪಾಲನೆ ಮಾಡು. ನಿನಗೆ ಸುಜ್ಞಾನಿಗಳಾದ ಹಾಗೂ ಪೂರ್ಣಾಯುಷಿಗಳಾದ ಮಕ್ಕಳು ಜನಿಸುವರು. ನಿನ್ನ ವಂಶವು ಅವಿಚ್ಛಿನ್ನವಾಗಿ ಮುಂದುವರಿಯುವುದು ಎಂದು ಆಶೀರ್ವದಿಸಿ ಅದೃಶ್ಯರಾಗ್ತಾರೆ. ಕೂಡಲೇ ಎಚ್ಚೆತ್ತಂತಹ ವಿಪ್ರ ಪತ್ನಿಗೆ ಆ ಶುಭ ಸ್ವಪ್ನದಿಂದಾಗಿ ತುಂಬ ಸಂತೋಷವಾಗ್ತದೆ. ಅವಳು ತನ್ನ ಪತಿಯೊಂದಿಗೆ ಬಲು ಭಕ್ತಿಯಿಂದ ಗುರುವಿನ ಆರಾಧನೆಯನ್ನು ಮಾಡ್ತಾಳೆ. ಮುಂದೆ ಆ ಸಾಧ್ವಿಗೆ ಸಲಕ್ಷಣ ಭರಿತರಾದಂತಹ 2 ಗಂಡು ಮಕ್ಕಳು ಜನಿಸ್ತಾರೆ. ಗುರುಕೃಪೆಯಿಂದಾಗಿ ಆ ಮಕ್ಕಳು ಶುಕ್ಲ ಪಕ್ಷದ ಚಂದ್ರಮನಂತೆ ದಿನೇ ದಿನೇ ಬೆಳೆಯತೊಡಗಿದರು. ಹಿರಿಯ ಹುಡುಗನಿಗೆ 7 ವರ್ಷಗಳು, ಚಿಕ್ಕ ಹುಡುಗನಿಗೆ 3 ವರ್ಷಗಳು ತುಂಬಿದವು. ಆಗ ಆ ದಂಪತಿಗಳು ಬಲು ಸಂಭ್ರಮದಿಂದ ಹಿರಿಯವನ ಉಪನಯನ ಕಾರ್ಯವನ್ನು, ಚಿಕ್ಕ ಮಗನ ಚೌಲ ಕಾರ್ಯವನ್ನು ಮಾಡುವುದಕ್ಕೆ ಮುಹೂರ್ತವನ್ನು ಠರಾವು ಮಾಡ್ತಾರೆ. ಆದರೆ ಉಪನಯನವಾಗುವಂತಹ ಮುನ್ನಾ ದಿನ ಹಿರಿಯ ಹುಡುಗನು ಅಕಸ್ಮಾತ್ತಾಗಿ ಬೇನೆಗೆ ಒಳಗಾಗ್ತಾನೆ. ಆತನಿಗೆ ಧನುರ್ವಾಯು, ವಿಷಮ ಜ್ವರ ಮುಂತಾದ 108 ವ್ಯಾಧಿಗಳು ಒಮ್ಮೆಲೇ ಕೂಡಿ ಒದ್ದಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. 3 ದಿನಗಳವರೆಗೆ ಇದೇ ರೀತಿ ಸಂಕಟಪಟ್ಟು ಒಂದು ಹೊತ್ತು ಮುಳುಗುವಂತಹ ವೇಳೆಗೆ ಆ ಹುಡುಗ ಮರಣ ಹೊಂದುತ್ತಾನೆ. ಇದರಿಂದ ತಂದೆ ತಾಯಿಗಳಿಗೆ ವಿಪರೀತ ದುಃಖವಾಗ್ತದೆ. ಆ ಸ್ತ್ರೀಯಂತೂ ಮಗನ ಮರಣದಿಂದ ಆಕ್ರೋಶಗೊಂಡು ತನ್ನ ತಲೆಯನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಅಳತೊಡಗಿದ್ಲು. ಅದರಿಂದಾಗಿ ಕೆಲವು ಹೊತ್ತು ಮೂರ್ಛಿತಳಾಗಿ ಆಕೆ ನೆಲಕ್ಕೆ ಬೀಳ್ತಾ ಇದ್ಲು. ಮತ್ತೆ ಅಳುವುದಕ್ಕೆ ಪ್ರಾರಂಭಿಸ್ತಾ ಇದ್ಲು. ಎಚ್ಚರ ಆದೊಡನೆ ಮಗನ ಸದ್ಗುಣಗಳನ್ನೆಲ್ಲ ಹಾಡಿಕೊಂಡು ಅಳುತ್ತಾ ಆ ಶವವನ್ನು ಗಟ್ಟಿಯಾಗಿ ಬಿಗಿದಪ್ಪಿ ಮುದ್ದಿಸತೊಡಗ್ತಾ ಇದ್ಲಂತೆ. ಕಂದ, ಸದ್ಗುರುಗಳ ಕೃಪೆಯಿಂದ ಜನಿಸಿದ ನೀನು ದೀರ್ಘಾಯುಷಿಯಾಗಿ ಬಾಳಿ ನಮ್ಮ ಮುಪ್ಪಿನ ಕಾಲದಲ್ಲಿ ನಮ್ಮನ್ನು ಸಂರಕ್ಷಿಸುವಿ ಎಂದು ನಾನು ಅದೆಷ್ಟೋ ಆಶೋತ್ತರಗಳನ್ನು ಕಟ್ಟಿಕೊಂಡಿದ್ದೆ. ಆದರೆ ನೀನು ನಮ್ಮನ್ನು ನಡು ನೀರಿನಲ್ಲಿ ಕೈ ಬಿಟ್ಟು ಹೀಗೆ ಹೊರಟು ಹೋಗಬಹುದೇ ಎಂದು ಪರಿಪರಿಯಾಗಿ ಅಳುತ್ತಾ ಇದ್ಲು. ಅಮ್ಮ, ಸುಮ್ಮನೆ ಹೊತ್ತು ಏಕೆ ಆಯಾಸ ಮಾಡಿಕೊಳ್ಳುವಿ? ದೈವ ಲಿಖಿತವು ಯಾರಿಗೂ ತಪ್ಪಿದ್ದಲ್ಲ ಎಂದು ಅಲ್ಲಿ ಸೇರಿದಂತಹ ಜನರು ಅವಳಿಗೆ ಎಷ್ಟೇ ಸಮಾಧಾನ ಹೇಳಿದರೂ ಅವಳ ದುಃಖವು ಶಾಂತವಾಗಲಿಲ್ಲ. ಇದೇ ರೀತಿಯಾಗಿ ರೋಧಿಸ್ತಾ ಅವಳು ಬೆಳಗಾಗುವವರೆಗೂ ಶವವನ್ನು ತೊಡೆಯ ಮೇಲೆ ಹಾಕಿಕೊಂಡೇ ಕುಳಿತಿದ್ಲು. ಬೆಳಗು ಹರಿಯಿತು. ಆಗ ಬ್ರಾಹ್ಮಣ ಜಾತಿಯ ಜನರೆಲ್ಲ ಬರ್ತಾರೆ. ಬಂದು, ಅಮ್ಮ, ಇನ್ನು ಅಳುವುದು ಸಾಕು, ಸಂಸ್ಕಾರಕ್ಕಾಗಿ ಶವವನ್ನು ನಮಗೆ ಕೊಡು ಅಂತ ಒತ್ತಾಯ ಮಾಡತೊಡಗಿದ್ರಂತೆ. ಆದರೆ ಆ ಬ್ರಾಹ್ಮಣ ಸ್ತ್ರೀ ತನ್ನ ಪ್ರಾಣ ಹೋದರೂ ಶವವನ್ನು ಅಗ್ನಿ ಸಂಸ್ಕಾರಕ್ಕೆ ಕೊಡಲಾರೆನೆಂದು, ತನ್ನ ಮಗನೊಂದಿಗೆ ತಾನು ಅಗ್ನಿ ಪ್ರವೇಶ ಮಾಡಿ ಆತ್ಮಹತ್ಯೆ ಮಾಡಿಕೊಳ್ಳುವೆನೆಂದು ಶವವನ್ನು ಯಾರಿಗೂ ಕೊಡಲಾರದಂತೆ ಗಟ್ಟಿಯಾಗಿ ಬಿಗಿದಪ್ಪಿಕೊಂಡು ಕುಳಿತು ಬಿಟ್ಟಳು. ಮಧ್ಯಾಹ್ನ ಸಮಯವೂ ಮೀರಿ ಹೋಯಿತು. ಆದರೂ ಶವಕ್ಕೆ ಅಂತ್ಯ ಸಂಸ್ಕಾರ ನೆರವೇರಲಿಲ್ಲ. ಊರಿನ ಬ್ರಾಹ್ಮಣರೆಲ್ಲ ಆ ವಿಪ್ರ ಸ್ತ್ರೀಯ ಮೊಂಡತನಕ್ಕಾಗಿ ಚಿಂತೆಗೊಳಗಾದರು. ಆ ಸಮಯಕ್ಕೆ ಸರಿಯಾಗಿ ಜನಜಂಗುಳಿಯ ಮಧ್ಯದಿಂದ ಬರುವ ತೇಜಸ್ವಿಯಾದ ಬ್ರಹ್ಮಚಾರಿಯು ಆ ಬ್ರಾಹ್ಮಣಿ ಎದುರಿಗೆ ಬಂದು ನಿಂತು ಅವಳಿಗೆ ಆತ್ಮಜ್ಞಾನವನ್ನು ಬೋಧಿಸತೊಡಗಿದ. ನಾಮಧಾರಕ ಶಿಷ್ಯನೇ, ಆತನು ಬೇರಾರೂ ಅಲ್ಲ, ಭಕ್ತವತ್ಸಲನಾದ ನಮ್ಮ ಶ್ರೀ ಗುರು ನರಸಿಂಹ ಸರಸ್ವತಿ ಯತಿರಾಯನೇ ಬ್ರಹ್ಮಚಾರಿಯ ರೂಪ ಧರಿಸಿ ಅಲ್ಲಿಗೆ ಬಂದಿದ್ದನು. ಆತನು ವಿವರಿಸಿದ ಬ್ರಹ್ಮಜ್ಞಾನ ಅಪ್ರತಿಮವಾದದ್ದು. ಅದು ಕೇಳುವುದಕ್ಕೆ ತುಂಬ ಮನೋಹರವಾಗಿದೆ ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ಹೇಳಿದನು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 20ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀ ವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ್ ಕಿ ಜೈ.
ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.